ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದರೆ ದ್ವಿತೀಯ ಭಾಷೆ ಇಂಗ್ಲಿಷ್ನ ಪಾರ್ಟ್ 2 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಪಾರ್ಟ್ 2 ನಲ್ಲಿ ಬರುವಂತಹ ಯೂನಿಟ್ 10 ಹ್ಯಾವ್ ಫನ್ ಎನ್ನುವಂತಹ ಒಂದು ಪೋಯಮ್, ಈ ಸಾಂಗ್ನ ಆಕ್ಟಿವಿಟೀಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇದರಲ್ಲಿ ಇರುವಂತಹ ಮೊದಲನೇ ಆಕ್ಟಿವಿಟಿ ಅಂದರೆ ಮ್ಯಾಚ್ ದ ವರ್ಡ್ಸ್ ವಿತ್ ದ ಪಿಕ್ಚರ್ಸ್ ಅಂತ ನೀಡಿದ್ದಾರೆ. ಇಲ್ಲಿ ಕೆಲವೊಂದು ಚಟುವಟಿಕೆಗಳ ಹೆಸರನ್ನು ಕೊಟ್ಟಿದ್ದಾರೆ, ಹಾಗೆಯೇ ಕೆಳಗಡೆ ಚಿತ್ರಗಳನ್ನು ನೀಡಿದ್ದಾರೆ. ನೋಡಿ ಮೊದಲನೇದಾಗಿ ಇಲ್ಲಿ ಮ್ಯಾಚ್ ದ ವರ್ಡ್ಸ್ ವಿತ್ ದ ಪಿಕ್ಚರ್ಸ್ ಅಂತ ಇದೆ. ಇಲ್ಲಿ ಆ ಪಿಕ್ಚರ್ಸ್ನ ಹೆಸರು ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಚಿತ್ರಗಳನ್ನ ನೀಡಿದ್ದಾರೆ. ಈ ಚಿತ್ರಗಳಿಗೆ ನಾವು ಸರಿ ಹೊಂದುವಂತಹ ಪದವನ್ನು ಇಲ್ಲಿ ನಾವು ಬರೀಬೇಕು. ನೋಡಿ, ಮೊದಲನೇದಿದೆ ಆ್ಯಂಡ್ ಅಮ್ಯೂಸ್ಮೆಂಟ್ ಪಾರ್ಕ್. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತಂದರೆ ಯಾವುದು? ನೋಡಿ, ಇದು ಎಲ್ಲಿದೆ? ಬಿ. ಹಾಗೆಯೇ ಅ ಡಾನ್ಸ್ ಪರ್ಫಾರ್ಮೆನ್ಸ್. ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲಿದೆ? ಇಲ್ಲಿ ಹುಡುಕಿ. ಇಲ್ಲಿದೆ ನೋಡಿ, ಇದು ಎ. ಹಾಗಾಗಿ ಎ. ಅ ಪ್ಲೇ ಇರೋದು ಐನಲ್ಲಿ. ಪ್ಲೇ ಅಂದರೆ ನಾಟಕ ಇಲ್ಲಿ ನಡ್ತಾ ಇದೆ ನೋಡಿ. ಹಾಗೆಯೇ ಕ್ರಿಕೆಟ್ ಗೇಮ್. ಕ್ರಿಕೆಟ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಜಿ ಅಕ್ಷರ ಇರುವಂಥದ್ದು ಇದು ನೋಡಿ, ಇದು ಕ್ರಿಕೆಟ್ ಗೇಮ್. ಹಾಗೆ ನಾವು ಇಲ್ಲೆಲ್ಲ ಹೊಂದಿಸಿ ಬರೆದಿದ್ದೀನಿ. ಫುಟ್ಬಾಲ್ ಗೇಮ್ ಎಫ್. ಕಾನ್ಸರ್ಟ್ ಅಂದರೆ ಸಂಗೀತ ಕಚೇರಿ, ಅದು ಎಚ್. ಅ ಮೂವಿ, ಥಿಯೇಟರ್ನಲ್ಲಿ ಮೂವಿ ನೋಡೋದು, ಸಿ ಇದೆ. ಸರ್ಕಸ್ ಡಿ ಎಲ್ಲಿ ಇದೆ? ಇಲ್ಲಿ ನೋಡಿ, ಡಿ ಸರ್ಕಸ್. ಮ್ಯಾಜಿಕ್ ಶೋ ನೋಡಿ, ಮ್ಯಾಜಿಕ್ ಶೋ ಇ. ಇನ್ನು ಮುಂದೆ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ಸ್ ಆಫ್ ಫೋಕ್ ಡಾನ್ಸ್ ಅಂತ ಇದೆ. ಇಲ್ಲಿ ಚಿತ್ರಗಳನ್ನ ನಾವು ಅದರ ಹೆಸರಿನ ಜೊತೆಗೆ ನಾವು ಹೊಂದಿಸಬೇಕಾಗುತ್ತೆ. ನೋಡಿ, ಮೊದಲನೇ ಚಿತ್ರ ಎದುರಿದಿದೆ ಅಂದರೆ ವೀರಗಾಸೆ. ಮೊದಲನೇ ಚಿತ್ರ ವೀರಗಾಸೆ. ಎರಡನೇದು ನೋಡಿ, ಎರಡನೇದು ಚಿತ್ರ ಸುಗ್ಗಿ ಕುಣಿತ. ಇನ್ನು ಮೂರನೆಯ ಚಿತ್ರ ಇರೋದು ಕೋಲಾಟ. ನೋಡಿ, ಕೋಲಾಟ. ನಾಲ್ಕನೆಯ ಚಿತ್ರ ಗೊಂಬೆ ಕುಣಿತ. ಇದು ಗೊಂಬೆ ಕುಣಿತದ ಚಿತ್ರ. ಹಾಗೆಯೇ ಐದನೇ ಚಿತ್ರದಲ್ಲಿರುವಂಥದ್ದು ಕಂಸಾಳೆ. ಇವು ಒಂದು ಜಾನಪದ ನೃತ್ಯದ ಪ್ರಕಾರಗಳು. ಇನ್ನು ಇಲ್ಲಿ ಕೆಳಗಡೆ ಆ ಜನಪದ ನೃತ್ಯಗಳ ಸ್ವಲ್ಪ ವಿವರವನ್ನು ನೀಡಿದ್ದಾರೆ, ಅವುಗಳ ಬಗ್ಗೆ. ಇದಾದ ತಕ್ಷಣ ಇಲ್ಲಿ ವಿಚ್ ಆಫ್ ದ ಅಬೌವ್ ಫೋಕ್ ಡಾನ್ಸ್ ಡು ಯು ಲೈಕ್ ಅಂತ ಇದೆ. ಆ ಜಾನಪದ ನೃತ್ಯಗಳಲ್ಲಿ ನಿಮಗೆ ಇಷ್ಟವಾದಂಥ ಒಂದು ನೃತ್ಯವನ್ನು ಬರೀಬೇಕು. ನಾನಿಲ್ಲಿ ಕೋಲಾಟ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇರೋದು ಲುಕ್ ಎಟ್ ದ ಬಾಕ್ಸಸ್, ಸರ್ಕಲ್ ವಾಟ್ ಯು ಲೈಕ್, ದ ಫಸ್ಟ್ ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ಇಲ್ಲಿ ಎರಡೆರಡು ಆಪ್ಷನ್ ಇದೆ. ನಮಗೆ ಬೇಕಾದಂತಹ ಒಂದು ಆಪ್ಷನ್ಗೆ ನಾವು ಸರ್ಕಲ್ನ ಹಾಕಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ನ ನೀಡಿದ್ದಾರೆ. ಐ ಲೈಕ್ ಟು ವಾಚ್ ಮೂವೀಸ್ ಆನ್ ಟಿವಿ. ಐ ಲೈಕ್ ಟು ವಾಚ್ ಮೂವೀಸ್ ಆನ್ ಹೋಮ್. ನೋಡಿ, ನಮಗೆ ಯಾವ್ದು ಬೇಕು ಅದಕ್ಕೆ ನಾವು ಸರ್ಕಲ್ನ ಹಾಕಬೇಕು. ಈಗ ಮೊದಲೇದಿಲ್ಲಿ ಐ ಲೈಕ್ ಟು ವಾಚ್. ನೋಡಿ, ನಮಗೆ ಏನು ಭರತನಾಟ್ಯಂ, ಡ್ರಾಮಾ, ಯಕ್ಷಗಾನ, ಡಾನ್ಸ್. ನಾನಿಲ್ಲಿ ಡಾನ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಐ ಲೈಕ್ ಟು ಪ್ಲೇ. ಐ ಲೈಕ್ ಟು ಪ್ಲೇ ಇನ್ ದ ಪಾರ್ಕ್ ವಿತ್ ಫ್ರೆಂಡ್ಸ್, ವಿತ್ ಮೈ ಬ್ರದರ್ಸ್, ವಿತ್ ಮೈ ಸಿಸ್ಟರ್ಸ್, ಅಲೋನ್ ಅಂತ ಇದೆ. ನಾನು ವಿತ್ ಫ್ರೆಂಡ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಐ ಲೈಕ್ ಟು ಪ್ಲೇ. ಇಲ್ಲಿ ಗೇಮ್ಸ್ ಹೆಸರಿದೆ ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಖೋ ಖೋ. ನಾನು ಕ್ರಿಕೆಟ್ನ ಹಾಕಿದ್ದೀನಿ. ನೆಕ್ಸ್ಟ್ ಐ ಲೈಕ್ ಟು ವಿಸಿಟ್ ಅ ಪಾರ್ಕ್, ಅ ಝೂ, ಅ ಗಾರ್ಡನ್, ಎಕ್ಸಿಬಿಷನ್. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಇದೆ, ನಾವು ನೋಡಿಕೊಂಡು ಝೂ ಅಂತ ಹಾಕಿದ್ದೀನಿ. ನೋಡಿ, ಐ ಲೈಕ್ ಟು ವಾಚ್ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಇವೆ. ಅ ಹಾರರ್ ಮೂವಿ, ಆ್ಯಕ್ಷನ್ ಮೂವಿ, ಕಾಮಿಡಿ, ಹಾಗೆಯೇ ಆ್ಯನಿಮೇಟೆಡ್ ಮತ್ತು 3D. ನಿಮಗೆ ಇದರಲ್ಲಿ ಯಾವ ಇಷ್ಟನೋ ಅದನ್ನು ನಾವು ಸರ್ಕಲ್ ಹಾಕಬೇಕು. ನಾನಿಲ್ಲಿ ಕಾಮಿಡಿ ಮೂವಿ ಅಂತ ಹಾಕಿದ್ದೀನಿ.
ಇನ್ನು ನೆಕ್ಸ್ಟ್ ಇರೋದು ವರ್ಕ್ ಇನ್ ಫೇರ್ಸ್. ಆಸ್ಕ್ ದ ಫಾಲೋಯಿಂಗ್ ಕ್ವಶನ್ ಟು ಯುವರ್ ಪಾರ್ಟ್ನರ್. ಲೆಟ್ ಹಿಮ್ ಆರ್ ಹರ್ ಆನ್ಸರ್ ಎಸ್ ಐ ಕ್ಯಾನ್ ಆರ್ ನೋ ಐ ಕಾಂಟ್ ಅಂತ ಇದೆ. ಫಸ್ಟ್ ಕ್ವಶನ್ ನೋಡಿ, ಅಂದರೆ ಇದು ನಿಮ್ಮ ಫ್ರೆಂಡ್ಸ್ನ ಕೇಳಬೇಕು, ಅವರಿಗೆ ಕೇಳುವಂಥ ಪ್ರಶ್ನೆಗಳು. ಕ್ಯಾನ್ ಯು ರೈಡ್ ಅ ಬೈಸಿಕಲ್? ಅವರು ಸೈಕಲ್ ಹೊಡಿತಾರಾ? ಎಸ್ ಐ ಕ್ಯಾನ್. ಹ್ಞೂ ಅಂದರೆ ಎಸ್ ಐ ಕ್ಯಾನ್ ಅಂತ, ಇಲ್ಲ ಅಂದರೆ ನೋ ಐ ಕಾಂಟ್ ಅಂತ ಬರೀಬೇಕು. ಕ್ಯಾನ್ ಯು ಪ್ಲೇ ಕಬಡ್ಡಿ? ನೋ ಐ ಕಾಂಟ್. ಕ್ಯಾನ್ ಯು ಸ್ವಿಮ್? ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ? ನೋ ಐ ಕಾಂಟ್. ಕ್ಯಾನ್ ಯು ಡಾನ್ಸ್? ಎಸ್ ಐ ಕ್ಯಾನ್. ಕ್ಯಾನ್ ಯು ಸಿಂಗ್ ಅ ಸಾಂಗ್? ಎಸ್ ಐ ಕ್ಯಾನ್. ನೋಡಿ, ಈ ರೀತಿ ಬರೀಬೇಕು. ಇನ್ನು ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಮೇಕಪ್ ಪೇಪರ್ ಹ್ಯಾಟ್. ಪೇಪರ್ನಲ್ಲಿ ಟೋಪಿ ಮಾಡೋದಿದೆ ನೋಡಿ, ಈ ರೀತಿಯಾಗಿದೆ. ಇನ್ನು ಇದಾದ ತಕ್ಷಣ ಮೇಕ್ 10 ವರ್ಡ್ಸ್ ಯೂಸಿಂಗ್ ಸಮ್ ಆಫ್ ದ ಲೆಟರ್ಸ್ ಗಿವನ್ ಇನ್ ದ ಬಾಕ್ಸ್ ಅಂತ ಇದೆ. ಈ ಬಾಕ್ಸ್ನಲ್ಲಿ ಕೆಲವೊಂದು ಅಕ್ಷರಗಳನ್ನ, ಅಂದರೆ ಇಂಗ್ಲೀಷ್ ಲೆಟರ್ಸ್ನ ನೀಡಿದ್ದಾರೆ, ಅವುಗಳನ್ನ ಉಪಯೋಗಿಸ್ಕೊಂಡು ನಾವು ವರ್ಡ್ಸ್ ಮಾಡಬೇಕು. ನೋಡಿ, ಒಂದು ಕೈಟ್ ಅಂತ ಎಕ್ಸಾಂಪಲ್ ನೀಡಿದ್ದಾರೆ. ನಾವಿಲ್ಲಿ ಮಾಡಿರೋದು ಮ್ಯಾನ್, ಎಗ್, ರ್ಯಾಟ್, ಮ್ಯಾಟ್, ಹಾಗೆಯೇ ಕ್ಯಾಟ್, ಮ್ಯಾಂಗೋ, ನೋ, ಆನ್, ಈಟ್, ಇನ್, ಹ್ಯಾಟ್ ಮತ್ತು ವ್ಯಾನ್. ಇನ್ನೂ ಹಲವಾರು ಶಬ್ದಗಳನ್ನ ಮಾಡ್ಬೋದು ನಾವು. ನಾನಿಲ್ಲಿ ಇಷ್ಟೇ ಬರೆದಿದ್ದೀನಿ. ಇನ್ನು ಸಿಟ್ ಇನ್ ಫೇರ್ಸ್ ಆ್ಯಂಡ್ ಮೇಕ್ ಅ ನ್ಯೂ ವರ್ಡ್ಸ್, ರೀಡ್ ದ್ಯಾಮ್ ಅಲೌಡ್, ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ನೋಡಿ, ಅಲ್ಲಿ ಸರ್ಕಲಲ್ಲಿ ಕೆಲವೊಂದು ಅಕ್ಷರಗಳನ್ನ ನೀಡಿದ್ದಾರೆ, ಹಾಗೆಯೇ ಸೈಡ್ನಲ್ಲಿ ಅಕ್ಷರಗಳಿವೆ. ಅವುಗಳನ್ನ ಬಳಸ್ಕೊಂಡು ನಾವು ನ್ಯೂ ವರ್ಡನ್ನು ಮಾಡಬೇಕು. ನೋಡಿ, STAG ಸ್ಟೇಜ್ ಅಂತ ಇದೆ, ಹಾಗೆಯೇ PAGE ಪೇಜ್, ಇನ್ನು SAGE ಸೇಜ್, CAGE ಕೇಜ್. ಈ ರೀತಿ ಶಬ್ದಗಳನ್ನ ಮಾಡಬೇಕು. ನೆಕ್ಸ್ಟ್ FRANCE ಫ್ರಾನ್ಸ್, DANCE ಡಾನ್ಸ್. ನೋಡಿ, ಡಾನ್ಸ್. GLANCE ಗ್ಲಾನ್ಸ್, CHANCE ಚಾನ್ಸ್. ಇವು ಶಬ್ದಗಳು. ಇನ್ನು ಒಂದಿದೆ ನೋಡಿ, ಇಲ್ಲಿ ಗ್ಲಾನ್ಸ್ ಆಗಬೇಕು. ಇನ್ನು ನೆಕ್ಸ್ಟ್ ಇರುವಂಥದ್ದು FLIGST ಫ್ಲೈಟ್, NIGST ನೈಟ್, RIGHT ರೈಟ್, SIGHT ಸೈಟ್, FIGST ಫೈಟ್, ಹಾಗೆಯೇ LIGST ಲೈಟ್. ಈ ರೀತಿಯಾಗಿ ನಾವು ಶಬ್ದಗಳನ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇರುವಂಥದ್ದು ಲಿಸನ್ ಕೇರ್ಫುಲಿ ಆ್ಯಂಡ್ ರಿಪೀಟ್ ಆಫ್ಟರ್ ದ ಟೀಚರ್ ಅಂತ ಇದೆ. ಇಲ್ಲಿ ಕೆಲವೊಂದು ರೈಮಿಂಗ್ ವರ್ಡ್ಸ್ನ ನೀಡಿದ್ದಾರೆ. ಲೀಡ್, ಪ್ಲೀಡ್, ರೀಡ್, ಗ್ರೂಪ್, ಸೂಪ್, ಟ್ರೂಪ್, ಸ್ಟೈಲ್, ಸ್ಮೈಲ್, ವೈಲ್, ಲೈಟ್, ಬ್ರೈಟ್, ಹಾಗೆಯೇ ಹೈಟ್. ಇವು ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ಇರೋದು ಕಾಪಿ ದ ಸೆಂಟೆನ್ಸಸ್ ಇನ್ ದ ಲೈನ್ಸ್ ಗಿವನ್ ಬಿಲೋ ಅಂತ ಇದೆ. ನಾವು ಆ್ಯಸ್ ಇಟ್ ಈಸ್ ಸೆಂಟೆನ್ಸ್ನ ಬರೀಬೇಕು. ನೋಡಿ, ಅ ಡೇ ವಿದೌಟ್ ಸನ್ಶೈನ್ ಈಸ್ ಲೈಕ್ ಅ ನೈಟ್ ಅಂತ ಇದೆ. ನೆಕ್ಸ್ಟ್ ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸನ್. ಇವು ಪ್ರೋವರ್ಬ್ಸ್ನ ನೀಡಿದ್ದಾರೆ. ನೆಕ್ಸ್ಟ್ ಇರೋದು ಕಲರ್ ದ ಪಿಕ್ಚರ್ ಯೂಸಿಂಗ್ ಕ್ರಯಾನ್ಸ್ ಆರ್ ಕಲರ್ಸ್ ಪೆನ್ಸಿಲ್ ಅಂತ ಇದೆ. ನಾವು ಈ ಚಿತ್ರವನ್ನು ಕಲರ್ ಮಾಡಬೇಕು. ಇಲ್ಲಿ ಒಂದು ಡ್ರಾಯಿಂಗ್ ಆ್ಯಕ್ಟಿವಿಟಿಯನ್ನು ನೀಡಿದ್ದಾರೆ. ಇದಿಷ್ಟು ಹ್ಯಾವ್ ಫನ್ ಒಂದು ಲೆಸನ್ನ ಆ್ಯಕ್ಟಿವಿಟೀಸ್. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಧನ್ಯವಾದಗಳು.